A1 ಮಿನಿ ಬ್ಲಾಗ್ಗೆ ವೆಲ್ಕಮ್. ನಾನು ಇವತ್ತು ಸಡನ್ಲಿ ಬೆಂಗಳೂರಿಗೆ ಪ್ಲ್ಯಾನ್ ಆಯಿತು. ಸೊ ನಮ್ಮ ಫ್ರೆಂಡ್ ಬಂದುಬಿಟ್ಟು ನೆಲಮಂಗಲದಲ್ಲಿ ಉದ್ಯೋಗ ಮೇಳ ನಡೀತಿದೆ, ಸೊ ನಿನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಹೋಗೋ ಅಂದ. ಸರಿ ಆಯಿತು ಅಂತ ನಾನು ರೆಡಿ ಆಗಿಬಿಟ್ಟು ಬಸ್ ಹತ್ತಿದೆ. ಬಸ್ಸಲ್ಲಿ ರಶ್ ಇತ್ತು, ಸ್ವಲ್ಪ ಹಾಗೆ ಸೀಟ್ ಸಿಗಲಿಲ್ಲ, ಎಲ್ಲ ಕಿತ್ತು ಏನೋ ಮಾಡ್ತಿದ್ರು. ಒಟ್ಟು ರೋಡ್ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾಯಿದ್ರು. ಸೊ ನಾನು ಆಮೇಲೆ ಬೀರೂರಿಗೆ ಬಂದೆ. ಬೀರೂರಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೆ. ಸೊ ನಾನು ಇನ್ನೂ ರೈಲ್ವೆ ಸ್ಟೇಷನ್ ನಿಯರ್ ಬಂದೆ. ನಾನು ಫಸ್ಟ್ ಟೈಮ್ ಟ್ರೈನಲ್ಲಿ ಸಿಂಗಲಾಗಿ ಹೋಗ್ತಾಯಿದ್ದು. ಇಷ್ಟು ದಿವಸ ನಾನು ನನ್ನ ಫ್ಯಾಮಿಲಿ ಜೊತೆ ಮತ್ತು ಫ್ರೆಂಡ್ ಜೊತೆ ಹೋಗ್ತಾಯಿದ್ದೆ, ಮತ್ತು ಫಸ್ಟ್ ಟೈಮ್ ಒಬ್ಬನೇ ಹೋಗ್ತಾಯಿದ್ದೀನಿ. ಸೊ ಇದೇ ಬೀರೂರು ಜಂಕ್ಷನ್, ನೋಡಿ ಯಾವ ಥರ ಇದೆ ಅಂತ, ಚೆನ್ನಾಗಿದೆ. ಹೊಸತಿ ನಾವು ನೈಟ್ ಬಂದಿದ್ವಿ. ಸೊ ನಾನು ಟ್ರೈನ್ ಟಿಕೆಟ್ ತೊಗೊಂಡೆ, 80 ರೂಪಾಯಿ ಇದೆ ಬೀರೂರಿಂದ ಯಶವಂತಪುರ ಜಂಕ್ಷನ್ಗೆ. ಸೊ ನಾನು ಹಂಗೆ ಸ್ವಲ್ಪ ನೋಡ್ತಾಯಿದ್ದೆ. ರೈಲ್ವೆ ಸ್ಟೇಷನ್ ತುಂಬ ಕ್ಲೀನ್ ಇದೆ, ಹೈಜಿನಿಕ್ಕಾಗೂ ಇದೆ. ಸೊ ಹಂಗೆ ನಾನು 1.5 ಗಂಟೆ ಬೇಕಿತ್ತು ನಾವು ಟ್ರೈನ್ ಬರೋಕ್ಕೆ. ಸೊ ಹಂಗಾಗಿ ನಾನು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಟ್ರೈನ್ ಬಂತು, ನೋಡಿ ಇದೆ ನಮ್ಮ ಟ್ರೈನ್. ಫ್ರೆಂಡ್ ಕೋಚ್ಗಳೆಲ್ಲ ರಿಸರ್ವೇಷನ್ ಕೋಚ್ಗಳು ಚೆನ್ನಾಗಿದ್ವು. ಸೊ ಅಲ್ಲೇ TCನೂ ಇದ್ದ. ಇನ್ನೂ 4 ನಾನು ಹೋಗಿ ಟ್ರೈನ್ ಹತ್ತಿ ನೋಡಿದ್ರೆ ಫುಲ್ಲು ಏನು ರಶ್ ಇಲ್ಲ, ಸ್ವಲ್ಪ ಖಾಲಿ ಇತ್ತು. ಸೀಟಂತೂ ಸಿಗಲಿಲ್ಲ. ಸೊ ಇನ್ನೇನು ಅಲ್ಲೇ ಹೆಂಗೆ ಕೂತ್ಕೊಂಡೆ, ಅಡ್ಜಸ್ಟ್ ಮಾಡಿಕೊಂಡು ಕೆಳಗೆ. ಆಮೇಲೆ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಸೂಪರಾಗಿತ್ತು. ಟ್ರೈನ್ ಅಂತೂ ಹೈಜಿನಿಕ್ ಆಗಿತ್ತು, ಎಂತ ಏನಿರಲಿಲ್ಲ. ಸೊ ಇದು ಟ್ರೈನ್ ಅಂತೂ ಮೂವ್ ಆಯಿತು. ಇನ್ನೇನು ಬೆಂಗಳೂರಿಗೆ ಹೊರಟೆ. ಆಮೇಲೆ ಸೀಟ್ ಅಂತೂ ಸಿಕ್ತು, ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಇಲ್ಲಿ ನೋಡಿ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಎಷ್ಟು ಜನ ಅಂದರೆ ಜನ, ಹೋಗೋಕ್ಕೆ ಆಗ್ತಿಲ್ಲ. 10 ನಿಮಿಷ, 1/4 ಗಂಟೆ ಆಯಿತು ಹೋಗೋ ಅಷ್ಟೊತ್ತಿಗೆ, ಎಕ್ಸಿಟ್ ಆಗೋಕ್ಕೆ. ಮಾರಾಯ, ಇಲ್ಲಂತೂ ಒಂದೊಂದು ಹೆಜ್ಜೆಗೆ 1 ನಿಮಿಷ ಆಯಿತು. ಎಲ್ಲ ತಳ್ಳಾಡ್ಕೊಂಡು ದೂಕಾಡ್ಕೊಂಡು ಆಮೇಲೆ ಯಶವಂತಪುರದಿಂದ ಎಕ್ಸಿಟ್ ಆಗಿ ಮೆಟ್ರೋಗೆ ಎಂಟ್ರಿ ಆದೆ. ಸೊ ನಾನು ಹೋಗಬೇಕಾಗಿದ್ದು ಚಿಕ್ಕಬಿದ್ರಕಲ್ಲಿಗೆ. ಸೊ ಅಲ್ಲಿಂದ ಮೆಟ್ರೋ, ನನ್ನ ಫ್ರೆಂಡ್ ಇರೋದಲ್ಲ, ಆನ್ಲೈನಲ್ಲೇ ಪೇ ಮಾಡ್ಕೊಂಡ್ಬಿಟ್ಟು ನಾನು ಆನ್ಲೈನಲ್ಲೇ QR ಕೋಡ್ ತೊಗೊಂಡೆ. ಸೊ ಆನ್ಲೈನಲ್ಲೇ ಬುಕ್ ಮಾಡ್ಬೋದು ಮೆಟ್ರೋದು ಟಿಕೆಟ್ನ. ಇನ್ನು ಬರೋದು 5 ಮಿನಿಟ್ಸ್ ಇತ್ತು. ಸೊ ನಾನು ಅಲ್ಲೇ ಕೂತ್ಕೊಂಡೆ. ಮೆಟ್ರೋ ಬಂತು, ನಾನು ಹತ್ಕೊಂಡು ಒಳಗೆ ಹಂಗೆ ನಿಂತ್ಕೊಂಡೆ. ಫ್ರೀ ಇತ್ತು ಸ್ವಲ್ಪ, ಹೆಂಗೋ ನಾನು ಇವತ್ತು ಇಲ್ಲಿ ಬಂದು ಫ್ರೀನೇ ಇತ್ತು. ಆಮೇಲೆ ಸೀಟ್ ಸಿಕ್ತು. ಹಂಗೆ ನಮ್ಮ ಸ್ಟೇಷನ್ ಬಂತು, ಚಿಕ್ಕಬಿದ್ರಕಲ್ಲು. ಸೊ ನಾನು ನಮ್ಮ ಸ್ಟೇಷನ್ ಬಂತು ಅಂತ ನಾನು ಇನ್ನೇನು ಬಂದು ಡೋರ್ ಹತ್ರ ನಿಂತ್ಕೊಂಡೆ. ನನ್ನ ಫ್ರೆಂಡ್ ಮಾತ್ರ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದ. ಅವನು ನನ್ನ ಪಿಕಪ್ ಮಾಡೋಕ್ಕಂತ ನಾನು ಫೋನ್ ಮಾಡಿ ಕಳಿಸ್ಕೊಂಡಿದ್ದೆ. ಸೊ ಇದು ನಮ್ಮ ಸ್ಟೇಷನ್ನು. ಸೊ ಇವಾಗ ನಾನು ಎಕ್ಸಿಟ್ ಆಗಬೇಕು. ಔಟ್ ಸೈಡ್ ಬಂದು ನಾನು ಮೇನ್ ರೋಡಿಗೆ ಬಂದಿದ್ದೆ. ಅವನು ಹಂಗೆ ಬಂದು ನನ್ನ ಪಿಕಪ್ ಮಾಡ್ದ. ಸೊ ನಾವಿಬ್ಬರು ಇನ್ನೇನು ರೂಮಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಇವತ್ತಿನ ವಿಷಯ ಅಷ್ಟೇ. ಬಾಯ್. A1 ಮಿನಿ ಬ್ಲಾಗ್ಗೆ ವೆಲ್ಕಮ್. ನಾನು ಇವತ್ತು ಸಡನ್ಲಿ ಬೆಂಗಳೂರಿಗೆ ಪ್ಲ್ಯಾನ್ ಆಯಿತು. ಸೊ ನಮ್ಮ ಫ್ರೆಂಡ್ ಬಂದುಬಿಟ್ಟು ನೆಲಮಂಗಲದಲ್ಲಿ ಉದ್ಯೋಗ ಮೇಳ ನಡೀತಿದೆ, ಸೊ ನಿನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಹೋಗೋ ಅಂದ. ಸರಿ ಆಯಿತು ಅಂತ ನಾನು ರೆಡಿ ಆಗಿಬಿಟ್ಟು ಬಸ್ ಹತ್ತಿದೆ. ಬಸ್ಸಲ್ಲಿ ರಶ್ ಇತ್ತು, ಸ್ವಲ್ಪ ಹಾಗೆ ಸೀಟ್ ಸಿಗಲಿಲ್ಲ.